ಕ್ಷೇತ್ರಗಳಿದ್ದಾವೆ ಅಲ್ಲಿ ಬರುವಂಥ MLAಗಳನ್ನ ಕೇಳಿರಿ MLCಗಳನ್ನ ಕೇಳಿರಿ ಮಾಡಿಸ್ಕೊಡಪ್ಪ ನಮ್ಗೆ ಅಂತ ಹೇಳ್ರಿ. ಯಾರಿಗೆ ಅಂದ್ರೆ ನಮಗೆ ಏನಾಗೋದು ಅವ್ರ ಅಧಿಕಾರ ಮಾಡಿ ಅನುಭವಿಸ್ತಾ ಹೋಗ್ತಾರೆ. ಹೋಗಲಿ, ನೀವು ರೈತರು ಉಳಿಬೇಕಾಗಿತ್ತಂದ್ರೆ ಸಣ್ಣ ಸಣ್ಣ ಆಮಿಷಗಳು ಬಲಿ ಆಗಲಾರ್ದ. ಈಗಾಗಲೇ ಕನ್ನಡಿಯವ್ರು ಹೇಳಿದಾಗ ನಿಮ್ಗೆ ಗೊತ್ತದ, ಉಡಿ ಒಡ್ಡಕ್ಕೆ ಹೋಗ್ಬೇಡ್ರಿ, ಇಂಥವು ಕೇಳ್ರಿ, ಇದು ಯಾರು ಮಾಡ್ತಾರೆ ನಿಮಗೆ ಮನವರಿಕೆ ಗೊತ್ತದ. ಪ್ರತಿಯೊಬ್ಬರು ಯಾರು ಡೈರೆಕ್ಟರ್ ಯಾವ ರೀತಿ ಕೆಲಸ ಮಾಡ್ಯಾರ ಏನಿಲ್ಲ ಅಂತಂತೇಳಿ ಯಾರು ಮಾತು ಕೇಳೋ ಅವಶ್ಯಕತೆ ಇಲ್ಲ. ಅವ್ರು ತಮ್ಮ ಅನುಕೂಲ ಅವಾಗೆಲ್ಲ ಮಾತಾಡ್ತಾ ಇರ್ತಾರೆ, ನಮ್ಗೆ ಲಾಭ ಆಗೋದು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಬಲಿ ಆಗಲಾರ್ದ ಇವತ್ತು ನಮ್ಮ ರೈತರು, ನಮ್ಮ ಮತದಾರ ರೈತರು ಈ ಕೆಲಸಗಳನ್ನು ಮಾಡೋದು ಸರ್. ಅಂದರೆ ಗೋಡೌನ್ ಕಟ್ಟಿಸ್ಕೊಡೋದಾಗಲಿ, ನಿಮ್ಮ ವ್ಯಾಪಾರ ಹೆಚ್ಚು ಮಾಡ್ಕೊಳಕ್ಕೆ ಏನು ಮಾಡೋಕ್ಕೆ ಸಾಧ್ಯದ. ಮತ್ತು ಜೊತೆಗೆ ಗೋಡೌನ್ ಒಂಬಿಟ್ಟು ಎರಡು ಹೇಳ್ತಾ ಇದೆ. ಮತ್ತು ಕಾಯಿಪಲ್ಲೆ ಬೆಳೆಯೋರಿಗೆ ಸಹಿತ ಇವತ್ತು ಗೋಡೌನ್ ಭಾಳ ಅವಶ್ಯ ಅದ. ಶೈಥಿಲೀಕರಣದು ಒಂದು ತಾಲೂಕು ಒಂದು ಅದು ಕಟ್ಕೊಳ್ಳುವಂಥದ್ದು ಸರ್ಕಾರದ್ದು ಸಾಧ್ಯ ಇಲ್ಲ ಏನಿದು. ಯಾಕಂದ್ರೆ ಇವತ್ತು 16 ಮಂದಿ ಇದ್ದಾರೆ ಈ ಒಂದು ನಮ್ಮ ನಿರ್ದೇಶಕರು. ಆ ನಿರ್ದೇಶಕರು ಇಂಥವ್ರನ್ನ ಆಯ್ಕೆ ಮಾಡಿ ನಿರ್ದೇಶಕನ ಕಳಿಸ್ತಾರೆ. ಈ ದಿಶೆಯಲ್ಲಿ ಹೋರಾಟ ಮಾಡೋರನ್ನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಕಳಿಸಿದ್ರೆ ರೈತರು ನಾಳೆ ನಿಮಗೊಂದು ಲೈಫ್ ಲಾಂಗ್ ಒಂದು ಲೈಫ್ ಆಗ್ತದಂತ ನನಗೆ ಅನ್ನಿಸ್ತದೆ. ನಮ್ಮ ಹತ್ರ ಕೆಲವು ಮಂದಿ ಮಾತಾಡಿಸಿ ನೋಡಿದ್ದೇನೆ ರೈತರು. ಹೌದು ರೀ, ಸರಿ ಇದು ವಿಚಾರ ಅಂತ ಹೇಳ್ತಾರೆ. ನಿಮಗೇನು ಅನ್ನಿಸ್ತದೆ, ಇದು ಸರಿ ಅನ್ನಿಸ್ತದೇನು? ಸರಿ ಅಂದರೆ ಸರಿ ತಪ್ಪು ಲೈಕ್ರೆ ಮಾಡಿ ಡಿಸ್ಲೈಕ್ರೆ ಮಾಡಿ ನೋಡ್ರಿ, ಅದು ನೋಡಿ ವಿಚಾರ ಮಾಡಿ ಬಂದ ನಾಯಕರೊಂದಿಗೆ ಚರ್ಚೆ ಮಾಡಿ. ಅವರು ಪಾಪ ಒಳ್ಳೆ ಮನಸ್ಸಿನವ್ರು ಇದ್ದಾರೆ, ಮಾಡೋ ಮನಸ್ಸಿನವ್ರು ಇದ್ದಾರೆ. ಇದು ಅವ್ರಿಗೂ ನಿಮಗೂ ಒಳ್ಳೇದಾಗ್ತದೆ, ಅವ್ರಿಗೂ ಒಳ್ಳೇದಾಗ್ತದೆ. ಹೊಸ ರಾಜಕೀಯ ಶುರು ಮಾಡಿ, ನೀವು ಹೊಸ ರಾಜಕೀಯ ಅಸ್ತಿತ್ವಕ್ಕೆ ತೊಗೊಂಬರ. ಯಾಕೆ ನಿಮ್ಮಲ್ಲಿ ಒಕ್ಕಟ್ಟಾಗೋದಿಲ್ಲ, ನೀವು ಅಂತಿ ನಿಂತು ಗೆಲ್ಲಕ್ಕಾಗೋದಿಲ್ಲ ಅಂತ ಈಗಾಗಲೇ ನಾವು ಬಾಬಾಗೌಡ ಪಾಟೀಲ್ ಸಮಯದಲ್ಲೇ ನಮ್ಮ DM ನಂಜುಂಡಸ್ವಾಮಿಗಳ ಸಮಯದಲ್ಲಿ ನೋಡಿದ್ದೀವಿ. ಯಾಕಂದ್ರೆ ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ, ಒಕ್ಕಟ್ಟಾಗಲಿಲ್ಲ ರೈತರೆಲ್ಲ. ಹೀಗಾಗಿ ಯಾರು ರಾಜಕಾರಣ ಮಾಡ್ತಾ ಹೋಗ್ತಾರೆ, ಹೋಗಲಿ ಅವ್ರು ಮಾಡೋರು ಮಾಡಿ, ಅವ್ರು ಉದ್ಯೋಗ ಮಾಡಲಿ. ನಿಮ್ಮ ಉದ್ಯೋಗ ನೀವು ಮಾಡಿದ್ರೆ ಯೋಗ್ಯತೆ ನಿಮ್ಗೆ ಅನಿಸ್ತದೆ. ಮತ್ತು ಕೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ಚರ್ಚೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸಿದ್ಧಾರಾಮಯ್ಯ ವಂದನೆಗಳು.